ಸ್ನೇಹಿತರೆ, ನಾವಿವತ್ತು ಪರಿವಾಹನ್ ಆ್ಯಪ್ನಲ್ಲಿ ಯಾವ ರೀತಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು ಮತ್ತು ಯಾವ ರೀತಿ ಅದನ್ನು ಯೂಸ್ ಮಾಡಬೇಕು ಅಂತ ಸಂಪೂರ್ಣವಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಪರಿವಾಹನ್ ಆ್ಯಪ್ನಲ್ಲಿ ನೀವು ನಿಮಗೆಲ್ಲ ಗೊತ್ತಿರಬಹುದು, ಅಲ್ಲಿ ಯಾವುದೇ ವೆಹಿಕಲ್ನ ನಾವು ಡೀಟೇಲ್ಸ್ ಚೆಕ್ ಮಾಡಬಹುದು. ಇನ್ಶೂರೆನ್ಸ್ ಎಷ್ಟಿದೆ, ಅದರ ಒಂದು FC ಎಲ್ಲಿವರೆಗೂ ಇದೆ, ಆಮೇಲೆ ಅದರ ಒಂದು ಏನಂದರೆ ಯಾರ ಹೆಸರಿನಲ್ಲಿದೆ ಎಲ್ಲವನ್ನು ಕೂಡ ನಾವು ಸಿಂಪಲಾಗಿ ಚೆಕ್ ಮಾಡಬಹುದು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಮತ್ತು ಇಲ್ಲಿ ನಾವು ವೆಹಿಕಲ್ ನಂಬರ್ನ ಹಾಕಿ ನಾವು ಯಾವ ರೀತಿ ಡೀಟೇಲ್ಸ್ನ ಚೆಕ್ ಮಾಡ್ಬೋದು ಅನ್ನುವಂಥ ವಿಷಯನೂ ಕೂಡ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಇಲ್ಲಿ ಪ್ಲೇಸ್ಟೋರ್ನಲ್ಲಿ ನೆಕ್ಸ್ಟ್ ಜೆನ್ ಪರಿವಾಹನ್ ಆ್ಯಪ್ ಅಂತ ಈ ರೀತಿ ಒಂದು ರೆಡ್ ಕಲರ್ನಲ್ಲಿ ಒಂದು ಆ್ಯಪ್ ಇರುತ್ತೆ. ಅದನ್ನು ನಾವು ಇನ್ಸ್ಟಾಲ್ ಮಾಡ್ಕೋಬೇಕು. ನೋಡ್ಬೋದು, ಇಲ್ಲಿ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ಓಪನ್ ಅಂತ ಕ್ಲಿಕ್ ಮಾಡ್ತೀನಿ. ಏನೇನು ಡೀಟೇಲ್ಸ್ ಹಾಕಬೇಕು ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ಮೊದಲು ನೀವು ಆಲ್ರೆಡಿ ಅಕೌಂಟನ್ನು ಹೊಂದಿಲ್ಲ ಅಂದರೆ ಕೆಳಗಡೆ ಕ್ರಿಯೇಟ್ ಅಕೌಂಟ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಕ್ರಿಯೇಟ್ ಅಕೌಂಟ್ ಮೇಲೆ. ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಫುಲ್ ನೇಮ್, ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸಲ್ಲಿ ನಂಬರ್ ಯಾವ ರೀತಿ ಇರುತ್ತೆ, ನಿಮ್ಮ ಹೆಸರು ಯಾವ ರೀತಿ ಇರುತ್ತೆ ಅದನ್ನು ಹಾಕಬೇಕು. ಫೋನ್ ನಂಬರ್ ಹಾಕಬೇಕು. 6 ಅಂಕೆಗಳ ಒಂದು ಪಿನ್ನನ್ನು ಕ್ರಿಯೇಟ್ ಮಾಡ್ಕೋಬೇಕು. 2 ಕಡೆ ಅದೇ ಪಿನ್ನನ್ನು ಹಾಕಿಬಿಟ್ಟು ಕೆಳಗಡೆ ನಿಮ್ಮ ಇಮೇಲ್ ID ಹಾಕಿ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮ್ಮ ಒಂದು ನಂಬರ್ಗೆ ಒಂದು OTP ಬರುತ್ತೆ. OTPನ ಹಾಕಿ ನೀವು ವೆರಿಫೈ ಅಂತ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೋಡ್ತಾ ಇರ್ಬೋದು, OTP ಬಂದಿದೆ. OTPನ ಹಾಕಿ ನೀವು ವೆರಿಫೈ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ನೋಡ್ಬೋದು, ಆ್ಯಪ್ ಅನ್ನೋದು ಅಕೌಂಟ್ ಕ್ರಿಯೇಟ್ ಆಗಿದೆ. ಇಲ್ಲಿ ಲಾಗಿನ್ ಮಾಡ್ಕೋಬೇಕಂದ್ರೆ ನಾವು ಏನು 6 ಅಂಕೆಗಳ ಒಂದು ಪಿನ್ನನ್ನು ಕ್ರಿಯೇಟ್ ಮಾಡಿದ್ದೀವಿ, ಇಲ್ಲಿ ಪಿನ್ನನ್ನು ಹಾಕಿ ಮೇಲ್ಗಡೆ ಫೋನ್ ನಂಬರ್ನ ಹಾಕಿ ಇಲ್ಲಿ ಸೈನ್ ಇನ್ ವಿತ್ MPIN ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣದಲ್ಲಿ ನೋಡ್ತಾ ಇರ್ಬೋದು, ಆ್ಯಪ್ನ ಡ್ಯಾಶ್ಬೋರ್ಡ್ ಅನ್ನೋದು ಈ ರೀತಿ ಓಪನ್ ಆಗುತ್ತೆ. ಆದ ನಂತರದಲ್ಲಿ ನಾವಿಲ್ಲಿ ವೆಹಿಕಲ್ ಅಂತ ಏನು ಮೇಲ್ಗಡೆ ಇದೆ ಅಲ್ಲಿ ನಾವು ಎಂಟರ್ ವೆಹಿಕಲ್ ನಂಬರ್ ಅಂತ ಇಲ್ಲಿ ವೆಹಿಕಲ್ ನಂಬರ್ನ ಹಾಕಿ ನಾವು ಎಲ್ಲ ಡೀಟೇಲ್ಸ್ನ ಚೆಕ್ ಮಾಡ್ಕೋಬೋದು. ನಂತರದಲ್ಲಿ ನಮ್ಮ ಒಂದು ವಾಹನದ ಮೇಲೆ ಇರುವಂಥ ಚಲನ್ಗಳನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ಆನ್ಲೈನಲ್ಲಿ ಏನಾದರೂ ಚಲನ್ ಆಗಿದ್ದರೆ ಅವುಗಳನ್ನು ಕೂಡ ನಾವು ನೋಡ್ಬೋದು. ಇಲ್ಲಿ ನೋಡಿ, ಸರ್ಚ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ವಾಹನದ ಸಂಪೂರ್ಣವಂಥ ಡೀಟೇಲ್ಸ್, ಇಲ್ಲಿ ಹೆಸರು, ಅವರ ಒಂದು RTO ಯಾವುದು ಅಂತ ಬರ್ತಾ ಇದೆ. ನಂತರದಲ್ಲಿ ಅವರ ಒಂದು ರಿಜಿಸ್ಟ್ರೇಷನ್ ಡೇಟು, ನಂತರದಲ್ಲಿ ಟ್ಯಾಕ್ಸ್ ಎಲ್ಲಿವರೆಗಿದೆ, ಇನ್ಶೂರೆನ್ಸ್ ಎಲ್ಲಿವರೆಗೂ ವ್ಯಾಲಿಡ್ ಇದೆ, ಎಲ್ಲ ಮಾಹಿತಿ ಕೂಡ ನಾವು ಇಲ್ಲಿ ನೋಡಬಹುದು. ಈ ರೀತಿ ನೀವು ಮೊದಲು ಒಂದು ಪಿನ್ನನ್ನು ಕ್ರಿಯೇಟ್ ಮಾಡಿರ್ತೀರ. ಆ ಪಿನ್ನನ್ನು ಪ್ರತಿ ಬಾರಿ ನೀವು ಆ್ಯಪ್ನ ಓಪನ್ ಮಾಡಬೇಕಾದ್ರೆ ಆ ಪಿನ್ನನ್ನು ಹಾಕಿ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೀವು ಪರಿವಾಹನ್ ಆ್ಯಪ್ನಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.